ಗಂಡ ಮಲೇಷಿಯಾದಲ್ಲಿ ಕೆಲಸವನ್ನ ಮಾಡ್ತಿದ್ರೆ ಪತ್ನಿ ಕ್ಲಬ್ಬು ಪಬ್ಬು ಅಂತ ಮಜಾ ಉಡಾಯಿಸ್ತಾ ಇದ್ಲು. ವಿದೇಶದಿಂದ ಗಂಡ ಬರ್ತಾ ಇದ್ದಂತೆ ಪತ್ನಿಯ ಅಸಲಿ ಮುಖ ನೋಡಿ ಜೀವ ಬಿಟ್ಟಿದ್ದಾನೆ. ಎವಿ ಇವಳ ರಂಗ್ ಬಿರಂಗಿ ಅವತಾರ ನೋಡೋದಕ್ಕೆ ಆಗ್ತಿಲ್ಲ ಬಿಡಿ. ನುಲಿಯೋದೇನು, ಮುತ್ತಿಡೋದೇನು, ಕ್ಲಬ್ಬು ಪಬ್ಬು ಅಂತ ಸುತ್ತಾಡೋದೇನು. 2 ಮಕ್ಕಳ ತಾಯಿಯ ಅವತಾರ ನೋಡಿದವರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೊಂಡಿದ್ರು. ಚಿನ್ನಾಟದ ಚೆಲುವೆ ಚಿನ್ನಾಟ ಕಂಡು ಬೆಪ್ಪಾಗಿ ಹೋಗಿದ್ರು. ಗಂಡ ವಿದೇಶದಲ್ಲಿ ದುಡಿತಾ ಇದ್ರೆ ಪತ್ನಿ ಮಾತ್ರ ಕಂಡೋರ ತೋಳಲ್ಲಿ ಮಿಟಕಲಾಡಿ ಆಟ ಆಡ್ತಿದ್ಲು. ಗಂಡನಿಗೆ ಗೋಲಿ ಹೊಡೆದವಳು ಕಗ್ಗತ್ತಲ ರಾತ್ರಿಯಲ್ಲಿ ಮೈಚಳಿ ಬಿಟ್ಟು ಕುಣಿತಿದ್ಲು. ಇದೇ ಚಿಣಿಮಿಣಿ ಆಟ ಈಗ ತಾಳಿ ಕಟ್ಟಿದ ಗಂಡನನ್ನ ಪರಲೋಕಕ್ಕೆ ಕಳಿಸಿದೆ. ವಿದೇಶದಲ್ಲಿದ್ದ ಗಂಡ ಪತ್ನಿಗೆ ಪರಪುರುಷನ ಸಂಗ. ಗಂಡನ ಕಾಸಲ್ಲಿ ದುಂಡು ಮಲ್ಲಿಗೆಯ ಡಿಂಗು ಡಾಂಗು. ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಕಾಲ. ಇಲ್ಲಿ ಹುಡುಗ ಹುಡುಗಿಯರಿಗಿಂತ ಆಂಟಿಯರದ್ದೇ ಕಾರ್ಬಾರು. ಕುಣಿಯೋದೇನು, ನುಲಿಯೋದೇನು, ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಮೈ ಕೈ ತೋರಿಸೋದೇನು. ಗಂಡ ಇದಾನೆ ಅನ್ನೋ ಭಯವಿಲ್ಲ, ಮಕ್ಕಳು ಇದಾರೆ ಅನ್ನೋ ಯೋಚನೆ ಇಲ್ಲ. ಮುಖಕ್ಕೆ ಫಿಲ್ಟರ್ ಹಾಕೊಂಡು ಲಕಲಕ ಅಂತಿದ್ದಾರೆ. ಇದೇ ರೀಲ್ಸ್ ರಾಣಿಯ ರಂಗೀಲ ಲೈಫ್ಗೆ ಅದೆಷ್ಟೋ ಸಂಸಾರಗಳು ಸರ್ವನಾಶವಾಗಿ ಹೋಗಿದೆ. ಇದರ ಲಿಸ್ಟ್ಗೆ ಈಗ ಮತ್ತೊಂದು ಹೊಸ ಸೇರ್ಪಡೆಯಾಗಿದೆ. 2 ಮಕ್ಕಳ ತಾಯಿಯ ಪೋಲಿ ಪ್ರೇಮದಾಟಕ್ಕೆ ಅಮಾಯಕ ಬಲಿಯಾಗಿ ಹೋಗಿದ್ದಾನೆ. ಸೋಷಿಯಲ್ ಮೀಡಿಯಾ ಅನ್ನೋದು ಹೇಗೆ ಜನರನ್ನ ಬದಲಿಸುತ್ತೆ ನೋಡಿ. ಮದುವೆಗೂ ಮುಂಚೆ ಅಮಾಯಕಿಯಂಗೆ ಇದ್ದವಳು ಈಗ ಬಾಯಿ ಮೇಲೆ ಬೆರಳಿಟ್ಕೊಳ್ಳುವಂತೆ ಬದಲಾಗಿ ಹೋಗಿದ್ಲು. ಸೀರೆ ಹೋಗಿ ಜೀನ್ಸ್ ಟೀ ಶರ್ಟ್ ಬಂದಿತ್ತು. ಗಂಡ ಮಕ್ಕಳು ಅಂತಿದ್ದವಳು ಕ್ಲಬ್ಬು ಪಬ್ಬು ಅಂತ ತಿರುಗಾಡ್ತಿದ್ಲು. ಈಕೆಯ ಹೆಸರು ಮೇಘ ಅಂತ. ಧಾರವಾಡ ಮೂಲದವಳು. 2018ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಬಾಂಬೆ ಚಾಳ ನಿವಾಸಿ ರಾಘವೇಂದ್ರ ಅನ್ನೋನಿಗೆ ಕೊಟ್ಟು ಮದುವೆ ಮಾಡಿದ್ರು. ಮೊದಲೆಲ್ಲ ಗಂಡ ಹೆಂಡತಿ ಸುಖವಾಗೇ ಇದ್ರು. 2 ಮಕ್ಕಳಾಗೋವರೆಗೂ ಸತಿ ಸಾವಿತ್ರಿಯಾಗಿದ್ಲು. ಯಾವಾಗ ಮದುವೆಯಾಗಿ 3 ವರ್ಷ ತುಂಬಿತೋ ಪತ್ನಿಯ ನವರಂಗಿ ಆಟ ಶುರುವಾಗಿದೆ. ಮಗಳ ಹಸಿಬಿಸಿ ಆಟಕ್ಕೆ ತಾಯಿಯೇ ಬೆಂಗಾವಲಾಗಿ ನಿಂತಿದ್ಲಂತೆ. ಬೇರೆ ಮನೆ ಮಾಡೋಣ, ನಿಮ್ಮ ತಾಯಿಯಿಂದ ದೂರ ಇರೋಣ ಅಂತ ತುಂಬಾನೇ ಕಾಟ ಕೊಡ್ತಿದ್ಲು. ಇದರಿಂದ ರೋಸಿ ಹೋದ ರಾಘವೇಂದ್ರ ಮಲೇಷ್ಯಾದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಇತ್ತ ಗಂಡ ವಿದೇಶಕ್ಕೆ ಹಾರ್ತಾ ಇದ್ದಂತೆ ಇತ್ತ ಪತ್ನಿಯ ಪ್ರೇಮದಾಟ ಶುರುವಾಗಿತ್ತು. ಅಂತವಳಿಗೆ ನೋಡ್ರಿ, ಅವಳದ್ ಇನ್ಸ್ಟಾ ಮೊದ್ಲು ನೋಡ್ರಿ, ಅವಳದ್ ಇನ್ಸ್ಟಾ ಬೆಂಕಿ ಹಚ್ಚರ. ಅವಳ ಇನ್ಸ್ಟಾ ನೋಡ್ರಿ, ಅವಳ ಕಮೆಂಟ್ಸ್ ಗಳು ನೋಡಿದ್ರ ಅವಾಗೆಲ್ಲ ಗೊತ್ತಾಗ್ತೈತೆ ಅವಳ ಬಗ್ಗೆ ಏನೋ ಬಾಳ ಬೇಡ ನಾವ್ ಹೇಳೋದ. ಅವಳು ಇನ್ಸ್ಟಾಗ್ರಾಮ್ ಫಸ್ಟ್ ನೋಡ್ರಿ ಸಾಕು. ಗಂಡನ ಬಿಟ್ಟು ಇನ್ನೊಬ್ಬನ ಸಂಘ ಬೆಳೆಸಿದವಳು ಮನೆ ಮಕ್ಕಳು ಅನ್ನೋದನ್ನೇ ಮರೆತು ನಿಂತಿದ್ಲು. ಗಂಡ ಎಷ್ಟೇ ಪ್ರೀತಿ ಮಾಡಿದ್ರು ಪತ್ನಿ ಮಾತ್ರ ಕ್ಯಾರೆ ಅಂತಿರ್ಲಿಲ್ಲ. 2-3 ಬಾರಿ ತವರು ಮನೆಯವರನ್ನ ಕರ್ಕೊಂಡು ಬಂದು ದೊಡ್ಡ ಗಲಾಟೆ ಮಾಡಿದ್ಲಂತೆ. ಕೆಲ ದಿನಗಳ ಹಿಂದಷ್ಟೇ ಊರಿಗೆ ಬಂದಿದ್ದ ರಾಘವೇಂದ್ರ ಪತ್ನಿ ಜೊತೆ ಸುಖ ಜೀವನ ನಡೆಸೋ ಕನಸು ಕಂಡಿದ್ದ. ಆದ್ರೆ ತವರು ಮನೆ ಸೇರಿದ್ದ ಮೇಘನ ನನಗೆ ಡಿವೋರ್ಸ್ ಕೊಡು ಅಂತ ಕಾಟ ಕೊಡ್ತಿದ್ಲು. ಜೊತೆಗೆ ಅವರಿವರನ್ನ ಕರ್ಕೊಂಡು ಬಂದು ಕಥೆ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ಲು ಅನ್ನೋ ಆರೋಪವೂ ಕೇಳಿ ಬರ್ತದೆ. ಅಷ್ಟೇ ಅಲ್ಲ, ಪತ್ನಿಯ ಪಲ್ಲಂಗದಾಟದ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ನೊಂದು ಹೋದವ ಅತ್ತೆ ಹಾಗೂ ಪತ್ನಿ ಹೆಸರು ಬರೆದಿಟ್ಟು ಸಾವಿಗೆ ಶರಣಾಗಿದ್ದಾನೆ. ಬ್ಯಾಡರ್ ಮಮ್ಮಿ, ನನಗೆ ಒಂದ್ಸಲ ಅಂದ್ರೆ ಬೇಡ ನಂಗೆ ಡೈವರ್ಸೇ ಬೇಕಂದ್ರೆ ನೋಡಿ ಮ್ಯಾಗ ವಿಚಾರ ಮಾಡ. ಒಂದ್ಸಲ ಕೆಟ್ಟು ಹೋಗ್ದೆ ಚಲೋನ್ ಇರ್ತೈತಿ, ಹಾಳಾದ್ರಾಗ್ಲಿಕ್ಕರೆ ಅದ್ರ ಬಾ, ನೀನ್ ಮಕ್ಕಳದಾವ್, ನೀ ಐತಿ ಬಾ. ಈಗಿನ ಕಾಲ ಬಾಳ ಇದೈತಿ. ಒಟ್ನಲ್ಲಿ ಬಂಗಾರದಂತ ಸಂಸಾರ ಸರ್ವನಾಶವಾಗಿದೆ. ಮದುವೆಯಾಗಿದ್ದೆ ಈತನ ಪಾಲಿಗೆ ಮಸಣವಾದಂತಾಗಿದೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ.